ನಮ್ಮನ್ನ ಸ್ಕೂಲಿಗೆ ಹಿಂಗೆ ಡ್ರಾಪ್ ಮಾಡ್ತೀರಾ ಅಂಕಲ್? ನಮ್ ದಿವ್ಯ ಬಂಗಾರಂಗೋಸ್ಕರ ದಿನಾ ಬರ್ತೀನಿ ಬೇಕಾರೆ. ಬೇಕಾಗಿಲ್ಲ. ಇವತ್ತು ಒಂದಿನ ಕಾರ್ ಹತ್ತಿದೀವಂತ ದಿನ ಹಚ್ತೀವಿ ಅಂತ ಅನ್ಕೋಬೇಡ. ನಾನ್ ನಿನ್ಗೋಸ್ಕರ ಬರಲ್ಲ ಕಣೋ, ನನ್ ಬಂಗಾರಕ್ಕೋಸ್ಕರ ಬರ್ತೀನಿ. ಅವಳು ನನ್ನ ತಂಗಿ. ನಾನು ನಿನ್ನ ಕಾರ್ ಹತ್ತಿಲ್ಲ ಅಂದ್ರೆ ಅವಳು ಕೂಡ ಹತ್ತಲ್ಲ. ಏನ್ ಬಂಗಾರ? ಹೌದು, ನಮ್ಮ ಅಣ್ಣ ಬರ್ಲಿಲ್ಲ ಅಂದ್ರೆ ನಾನು ಬರಲ್ಲ. ಅಣ್ಣ, ನಿನ್ನ ಹಾಗೆ ಇವರು ಕೂಡ ತುಂಬಾ ಒಳ್ಳೆಯವರು. ನಮ್ಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ದಾರೆ ಅಲ್ವಾ? ನೀವಿಬ್ರು ಜಗಳ ಮಾಡ್ದೆ ಫ್ರೆಂಡ್ಲಿ ಆಗಿದ್ರೆ ಚೆನ್ನಾಗಿರುತ್ತೆ. ಅವನ್ ಜೊತೆ ನನ್ನ ಸೇರ್ಸ್ಬಿಡ ಬಂಗಾರ, ಅವನ್ಗೂ ನನ್ಗೂ ಸೆಟ್ ಆಗಲ್ಲ. ನೀನ್ ಸೇರ್ಸ್ಕೋತೀನಂದ್ರು ನಾನು ಯಾವತ್ತೂ ನಿನ್ ಜೊತೆ ಸೇರಲ್ಲ. ಜೈ ಅಂಕಲ್ ತುಂಬಾ ಗ್ರೇಟ್ ಅಭಿ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ದೊಡ್ಡವ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ. ಕ್ಯೂ ಅಲ್ಲಿ ನಿಂತ್ಕೊಳೋ ಕರ್ಮ ನಂಗೆ ಬಂದಿಲ್ಲ. ನಾನು ನನ್ನ ಕಾಲ್ ಮೇಲೆ ನಿಂತ್ಕೋತೀನಿ. ಈ ಪೊಗರಿಗೇನ್ ಕಮ್ಮಿ ಇಲ್ಲ ಕಣ. ನಾನು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಡೀರಿ, ಕ್ಲಾಸಿಗೆ ಟೈಮ್ ಆಗ್ತಿದೆ. ಬೇಕಾದ್ರೆ ನೀನ್ ಹೋಗು, ಇವ್ರು ಬರ್ತಾರೆ. ಇಲ್ಲ, ನಾನು ಹೋಗ್ಬೇಕು. ಸರಿ ಬಂಗಾರ. ಯಾರ ಮಕ್ಕಳು? ನಾಣಿ ಮನೇಲಿ ಬಾಡ್ಗೆಗಿರೋರಮ್ಮ. ಆ ನಾಣಿನೇ ಈ ಮಕ್ಕಳನ್ನ ಜೈಗೆ ಹತ್ರ ಮಾಡಿರ್ತಾನಮ್ಮ. ಆ ಮಕ್ಕಳ ಜೊತೆ ಜೈಗೆ ಅಷ್ಟೊಂದು ಅಫೆಕ್ಷನ್ ಏನು? ಜೈಗೂ ಅವರಿಗೂ ರಿಲೇಷನ್ ಏನು? ಅವ್ರಿಗೂ ಜೈಗೂ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಕಣಮ್ಮ. ಯಾವುದೇ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ಜೈ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ಯಾಕಿರ್ತಾನೆ? ಅಂದ್ರೆ ನಿಮ್ಮ ಅಕ್ಕ ಗಂಗಾ ಬದುಕಿದ್ರೆ ಇಷ್ಟೊತ್ತಿಗೆ ಜೈಗೆ ಅಷ್ಟು ದೊಡ್ಡ ಮಕ್ಕಳು ಇರ್ತಿದ್ರಲ್ವಾ? ಅವನಿಗೆ ಇಲ್ದಿರೋ ಮಕ್ಕಳನ್ನ ಅವರಲ್ಲಿ ನೋಡ್ಕೋತಾ ಇದ್ದಾನೇನೋ. ಜೈಗೆ ಮಕ್ಕಳೇ ಬೇಕು ಅಂದ್ರೆ ನಾನು ಇದ್ದೀನಲ್ವಾ? ಯಾರ್ದೋ ಮಕ್ಳ ಹಿಂದೆ ಬೀಳೋದು ಅಂದ್ರೆ ಏನು? ಆ ಮಧ್ಯೆ ಇನ್ಯಾವುದೋ ಮಕ್ಕಳನ್ನ ನೋಡಿ ಇಂಪ್ರೆಸ್ ಆದ ಅಂತ ಹೇಳಿದ್ರಿ. ಅವರು ಇವರು ಒಂದೇನಾ? ನಮಗ್ ಗೊತ್ತಿಲ್ಲಮ್ಮ. ಅವರು ಇವರು ಒಂದೇ ಅಲ್ಲಮ್ಮ. ಆ ಮಕ್ಕಳು ಮನೆ ಖಾಲಿ ಮಾಡಿ ಹೊರಟೋಗಿದ್ದಾರೆ ಅಂತ ಆ ಕ್ಯಾಬ್ ಡ್ರೈವರ್ ಹೇಳಿದ್ನಲ್ವಾ? ನನ್ಗೆ ಡೌಟ್ ಬರ್ತಿದೆ. ನಮ್ಮ ಮನೆಗ್ ಬಂದಿದ್ ಮಕ್ಕಳು ಇವ್ರೆ. ಅವ್ರನ್ನ ನೋಡಿ ನಮ್ಮ ಮಾಮ್ ಕೂಡ ಇಂಪ್ರೆಸ್ ಆಗಿದ್ದಾಳೆ. ಇವರು ಯಾರೋ ತಿಳ್ಕೋಬೇಕು. ಇವ್ರ ಬ್ಯಾಕ್ ಗ್ರೌಂಡ್ ಏನೋ ತಿಳ್ಕೋಬೇಕು. ಅದಾ ನಮ್ಮ ಯಜಮಾನ್ರು ಅವ್ರ ಸರ್. ಅವರೇ ಅದಕ್ಕೆ ಸೂರ್ಯವಂಶ ಜೈಸೂರ್ಯ ಅವರು. ಯಾರವರು? ಅವ್ರನ್ನ ನೋಡ್ತಾ ಇದ್ರೆ ನನಗೆ ಯಾಕೆ ಹೀಗಾಗ್ತಿದೆ? ಅವ್ರ ಜೊತೆ ನನಗೇನ್ ಸಂಬಂಧ? ತಾವೆಲ್ಲಿಗೆ ಹೋಗಿ ಬರ್ತಿದ್ದೀರೋ? ನಮ್ ಬಗ್ಗೆ ಯಾಕೋ ಕೇಳೋದ್ ನೀನು? ಮತ್ತೆ ನನ್ನ ಟೈಮಿಂಗ್ಸ್ ಬಗ್ಗೆ ನಿಮ್ಗೆ ಯಾಕ್ರಿ? ಲೇ, ಜೈ ಒಬ್ಬ ನಿನಗೆ ಬಾಸ್ ಅಲ್ಲ, ನಾವು ಕೂಡ ನಿಂಗೆ ಬಾಸ್ ತರನೇ. ಹೋದ್ ತಿಂಗಳು ಇನ್ನೂ ಸಂಬಳ ಬಂದಿಲ್ಲ, ಯಾವಾಗ ಕೊಡ್ತೀರಾ?
ಬರೋ ತಿಂಗಳು ಹಬ್ಬ ಬರ್ತಿದೆ. ಬೋನಸ್ ಕೊಡಿ, ನನ್ ಮೀನಾಕ್ಷಿಗೆ ಸ್ಯಾರಿ ಕೊಡಿಸ್ಬೇಕು. ಸ್ಯಾಲ್ರಿ ಅಡ್ವಾನ್ಸ್ ಕೊಡಿ, ನಮ್ ಕೇಶವನ್ಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು. ಲೋನ್ ಕೊಡಿ. ಅದೆಲ್ಲ ಜೈನ ಕೇಳ್ಬೇಕಣ, ನಮ್ಮನ್ ಕೇಳಿದ್ರೆ ಹೇಗೆ? ಅಲ್ವಾ? ಅದಕ್ಕೆ ಜೈ ಸರ್ ಕೇಳೋದಿಲ್ಲ, ನೀವು ಕೇಳಬಾರ್ದು. ಅವರು ನನಗೆ ಕೊಡೋದನ್ನೆಲ್ಲ ನೀವು ಕೊಡಕ್ಕಾಗಲ್ಲ. ಬುದ್ಧಿ ಲದ್ದಿ ತಿಂದು ಕೇಳಿದ್ವಿ ಕಣ. ಅಷ್ಟಕ್ಕೂ ಜೈ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾ ನಿನ್ಗೆ? ನಾನು ಈಗಷ್ಟೇ ಬರ್ತಿದ್ದೀನಿ, ನನ್ಗೆ ಹೇಗ್ ಗೊತ್ತಾಗುತ್ತೆ? ಜೈ ಆ ಮಕ್ಕಳನ್ನ ಸ್ಕೂಲ್ ಡ್ರಾಪ್ ಮಾಡಕ್ ಹೋಗಿದ್ದಾನೆ. ಯಾವ ಮಕ್ಕಳು? ಹೊಟ್ಟೆಗೆ ಪೌಡರ್ ಡಬ್ಬಿನ ಹೊಡಿತೀನಿ. ಆ ಮಕ್ಕಳು ಯಾರು ಅಂತ ನಿಂಗೆ ಗೊತ್ತಿಲ್ವೇನಾ? ಆ ಮಕ್ಕಳ ಜೊತೆ ನಿಮ್ ಕೇಶವ ಕೂಡ ಇದ್ದ ಕಣೋ. ನಿನ್ನೆ ಆ ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿಸಿ ಇವತ್ತು ಡ್ರಾಪ್ ಮಾಡೋದಕ್ಕೆ ಹೋಗಿದಾರ ಜೈ ಸಾರು. ಏನು? ಆ ಮಕ್ಕಳನ್ನ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದು ಕೂಡ ಜೈನೇನಾ? ಇಲ್ಲ, ಅವರೇ ಜಾಯಿನ್ ಆಗಿದ್ದಾರೆ. ಅವರೇ ಬಾಯಿ ಬಿಟ್ಟ ಮೇಲೆ ಮಾತು ಬದಲಾಯಿಸ್ಬೇಡ. ಆದ್ರೂ ಆ ಮಕ್ಕಳು ಅಂದ್ರೆ ಜೈಗೆ ಯಾಕೋ ಅಷ್ಟೊಂದು ಇಷ್ಟ? ನಿಮಗೆ ಚಂದ್ರಿಕಾ ಅವ್ರು ಅಂದ್ರೆ ಯಾಕೋ ಅಷ್ಟೊಂದು ಇಷ್ಟ? ಏಯ್, ನಮ್ದು ಗಂಡ ಹೆಂಡತಿ ಸಂಬಂಧ ಕಣೋ. ಜೈಗೂ ಆ ಮಕ್ಕಳಿಗೂ ಏನೋ ಸಂಬಂಧ? ಮಕ್ಕಳು ಅಂದ್ರೆ ಯಾರಿಗಿಷ್ಟ ಆಗಲ್ಲ? ಏನು ಅವ್ರಿಗೆ ಅಷ್ಟೊಂದು ಇಷ್ಟನಾ? ಮಕ್ಕಳು ಮುದ್ದಾಗಿದ್ರೆ ಯಾವ ಚಾಕ್ಲೇಟೋ ಚಿಪ್ಸ್ ಪ್ಯಾಕೆಟೋ ಕೊಡ್ಬೇಕು, ಸ್ಕೂಲ್ಗೆ ಜಾಯಿನ್ ಮಾಡಿಸಿ ದಿನಾ ಡ್ರಾಪ್ ಮಾಡ್ತಾರೇನೋ? ಏಯ್, ನಿಜ ಹೇಳೋ, ಜೈಗೂ ಆ ಮಕ್ಕಳಿಗೂ ಏನೋ ಸಂಬಂಧ ಇದೆ ಅಲ್ವಾ? ನಿಮ್ ಮೇಲೆ ಆಣೆ, ಯಾವ ಸಂಬಂಧನೂ ಇಲ್ಲ. ಅವರು ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ. ಅಂದ್ರೆ ನೀನೇ ಮಕ್ಕಳನ್ನ ಜೈಗೆ ಪರಿಚಯ ಮಾಡಿಸ್ತಾ? ಇಲ್ಲ ಸರ್, ನಾನು ಮಕ್ಕಳನ್ನ ನೋಡೋದಕ್ ಮುಂಚೆ ಜೈ ಸರ್ಗೆ ಮಕ್ಕಳ ಜೊತೆ ಪರಿಚಯ ಇತ್ತು. ಅವ್ರ ಮಧ್ಯ ಏನೋ ಇದೆ ಕಣೋ. ಪರಿಚಯನ ಮೀರ್ಸೋ ಸಂಬಂಧ ಕೂಡ ಇದೆ ಅಂತ